ಹಾಯ್, ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟಿ ಟಿ ಸ್ಪೆಷಲ್ ವಿಶೇಷವಾಗಿ ಪೇಪರ್ 1 ಪೇಪರ್ 2 GPST ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, NMMS ಅಥವಾ NTSC ಎಕ್ಸಾಮ್ಗೆ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ 100% ಗ್ಯಾರಂಟಿ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗಿ ಏನು ಕೇಳ್ತಾರೆ, ಮೋಸ್ಟ್ ಲೈಕ್ಲಿ ಅನ್ನೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಪ್ರೊಬೆಬಲ್ ಗ್ಯಾರಂಟಿ ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳಿ ನಾವು ತಿಳ್ಕೊಬಹುದು. ಸೊ ಒಂದನೇ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವ್ದ್ರಿ? ಇಲ್ಲಿ ಉತ್ತರ ಕೊಟ್ರ ಬುಧ ಗ್ರಹ, ಶನಿ ಗ್ರಹ, ಭೂಮಿ ಮತ್ತು ಗುರು ಗ್ರಹ ಅಂತ ಕೊಟ್ರ. ಹಂಗಾರೆ ಅತ್ಯಂತ ದೊಡ್ಡ ಗ್ರಹ ಯಾವ್ದಾಗುತ್ತೆ? ಗುರು ಗ್ರಹ ಆಗುತ್ತೆ. ಇನ್ನು ಬುಧ ಗ್ರಹ ಯಾವ್ದಾಗುತ್ತೆ? ಅತ್ಯಂತ ಚಿಕ್ಕ ಗ್ರಹ ಆಗುತ್ತೆ. ಇನ್ನು ಶನಿ ಗ್ರಹ ಉಂಗುರಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಹ ಆಗತ್ತೆ. ಇನ್ನ ಭೂಮಿ ಜೀವಿಗಳು ವಾಸಿಸ್ತಕ್ಕಂಥ ಸೌರಮಂಡಲದ ಗ್ರಹ ಆಗುತ್ತೆ. ಇಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಲ್ಲಿ ಬುಧ ಗ್ರಹ ಸೌರಮಂಡಲದಲ್ಲಿ ಇರ್ತಕ್ಕಂಥ ಅತಿ ಚಿಕ್ಕ ಗ್ರಹ, ಸಮೀಪವಾಗಿರ್ತಕ್ಕಂಥ ಗ್ರಹ. ಶನಿ ಗ್ರಹ ಉಂಗುರಗಳುಳ್ಳ ಗ್ರಹ ಅಂತ ಕರಿತೀವಿ ನಾವು. ಭೂಮಿ ಸೌರಮಂಡಲದಲ್ಲಿ ಜೀವಿಗಳು ವಾಸಿಸ್ತಕ್ಕಂಥ ಗ್ರಹ ಅಂತ ಕರಿತೀವಿ. ಗುರು ಗ್ರಹ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಪ್ರಶ್ನೆ ಇರ್ತಕ್ಕಂಥದ್ದು ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಹಾಗಾದ್ರೆ ಉತ್ತರ ಯಾವ್ದ್ರಿ? ಗುರು ಗ್ರಹ ಅಂತೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್, ಓಕೆ, ಇದು ಥರ್ಮಾಮೀಟರ್. ಥರ್ಮಾಮೀಟರ್ನಿಂದ ಏನನ್ನು ಅಳೆಯಲಾಗುತ್ತದೆ ಅಂತ ಅರ್ಥ. ಥರ್ಮಾಮೀಟರ್ನಿಂದ ಒತ್ತಡ, ತೂಕ, ಬಲ, ತಾಪಮಾನ. ಯೂಶುವಲ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಯಾವ್ದ್ರಿ? ತಾಪಮಾನ. ಇದು ಥರ್ಮಾಮೀಟರ್ ಅಂತ ಕರಿತೀವಿ. ಥರ್ಮಾಮೀಟರ್ನಿಂದ ಅಳಿತಕ್ಕಂಥ ವಸ್ತು ಅಥವಾ ವಿಷಯ ಏನು ಅಂತಂದ್ರೆ ತಾಪಮಾಪಕ. ತಾಪಮಾನವನ್ನ ಥರ್ಮಾಮೀಟರ್ನಿಂದ ಅಳಿತಾರೆ ಅಂತೇಳಿ ನಾ ಹೇಳ್ತೇವೆ. ನೆಕ್ಸ್ಟ್, ಮಾನವ ದೇಹದಲ್ಲಿ ಎಷ್ಟು ಶ್ವಾಸಕೋಶಗಳಿವೆ? ನಮ್ಮ ದೇಹದಲ್ಲಿರ್ತಕ್ಕಂಥ ಶ್ವಾಸಕೋಶ ಸಂಖ್ಯೆ ಎಷ್ಟು? ಉತ್ತರ ಕೊಟ್ರ 1, 2, 3, 4 ಅಂತ. ಹಂಗಾರೆ ಸರಿ ಉತ್ತರ ಯಾವ್ದ್ರಿ? 2. ನಮ್ಮ ದೇಹದಲ್ಲಿ 2 ಶ್ವಾಸಕೋಶಗಳು ಅದಾವ. ಸಸ್ಯಗಳಲ್ಲಿ ಬೀಜಗಳು ಎಲ್ಲಿ ರೂಪುಗೊಳ್ಳುತ್ತವೆ? ಸಸ್ಯಗಳಲ್ಲಿ ಬೀಜಗಳು ರೂಪಕ್ಕಾವ. ಎಲ್ಲಿ? ಹೂಗಳಲ್ಲಿ ಆಗ್ತಾವ, ಬೇರುಗಳಲ್ಲಿ ಆಗ್ತಾವ, ಕಾಂಡಗಳಲ್ಲಿ ಆಗ್ತಾವ, ಹಣ್ಣುಗಳಲ್ಲಿ ಆಗ್ತಾವ. ಯಾವುದು ಅಂತೇಳಿ ಉತ್ತರವನ್ನು ಕೊಡಬೇಕು. ಸಸ್ಯಗಳಲ್ಲಿ ಬೀಜಗಳು ವಿಶೇಷವಾಗಿ ಎಲ್ಲಿ ಉಂಟಾಗುತ್ತೆ? ನಿಮ್ಗೆ ಗೊತ್ತಿರುವಂತೆ ಹಣ್ಣುಗಳಲ್ಲಿ ಬೀಜಗಳು ಉಂಟಾಗ್ತಾವ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕು ಎಷ್ಟು ಬಣ್ಣಗಳಿಂದ ಕೂಡಿದೆ? ಇದು ನಿಮ್ಗೆ ಗೊತ್ತಿದೆ. ನ್ಯೂಟನ್ ಬಣ್ಣ ಚಕ್ರನು ಕೂಡ ಸೂರ್ಯನ ಬೆಳಕಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ 7 ಬಣ್ಣಗಳದಾವು. ಸೂರ್ಯನ ಬೆಳಕಿನಲ್ಲಿ ಎಷ್ಟು ಬಣ್ಣಗಳದಾವ ಅಂತ ಹೇಳ್ತೀವಿ ನಾವು? ಎಷ್ಟು ಅದಾವ್ರಿ? 7 ಬಣ್ಣಗಳು ಕೂಡಿದೆ. ಇದರ ನೀವು ವಕ್ರೀಭವನ ಮಾಡಿದಾಗ ವಿಬ್ ಗೇರ್ ಅಂತಾನು ಕೂಡ ನಾವು ಕರಿತೀವಿ. ಈ ವಿಬ್ಗೇರ್ಗಳಿಂದ ನಾವು ಅದನ್ನ ಬಗೆಹರಿಸಬಹುದು. ಸೂರ್ಯನ ಬಣ್ಣ 7 ಬಣ್ಣಗಳಿಂದ ಕೂಡಿದೆ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಬೆಳಕು ಹೇಗೆ ಚಲಿಸುತ್ತೆ? ಬೆಳಕು ಯಾವ ರೀತಿ ಚಲಿಸುತ್ತೆ? ವಕ್ರರೇಖೆಯಲ್ಲಿ ಚಲಿಸುತ್ತೆ, ಸರಳ ರೇಖೆಯಲ್ಲಿ ಚಲಿಸುತ್ತೆ, ವೃತ್ತಾಕಾರದಲ್ಲಿ ಚಲಿಸುತ್ತೆ, ಮೇಲಿನ ಎಲ್ಲವೂ ಅಂತ ಕೇಳ್ಯಾರ. ಸೊ ನಮಗೆ ಗೊತ್ತಿರುವಂತೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಬೆಳಕು ಯಾವ ರೀತಿ ಚಲಿಸುತ್ತೆ? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ನಮಗೆ ಗೊತ್ತಿರುವಂತೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತೇಳಿ ನಾವು ಹೇಳಿದ್ವಿ. ಇನ್ನು ಅದೇ ತರ ಮುಂದಿನ ಪ್ರಶ್ನೆ, ಮಾನವರಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ನಮ್ಮ ದೇಹ ಇರತಕ್ಕಂಥ ಉದ್ದವಾಗಿರ್ತಕ್ಕಂಥ ಮೂಳೆ ಯಾವುದು? ಹ್ಯೂಮರಸ್ ಅಂತ ಒಂದು ಕೊಟ್ರ, ಪೆಲ್ವಿಸ್ ಅಂತ ಒಂದು ಕೊಟ್ರ, ಫೀಮರ್ ಅಥವಾ ತೊಡೆಯಲ್ಲಿ ಬಂದು ಕೊಟ್ರ, ಮೇಲಿನ ಎಲ್ಲವೂ ಅಂತ ಕೊಟ್ರ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ ಅಂತಂದ್ರೆ ಇಲ್ಲಿ ತೊಡೆ ಎಲುಬು ಅಥವಾ ಫೀಮರ್ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ಮಾನವನಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಮೂಳೆ ಯಾವ್ದ್ರಿ ಅಂದ್ರೆ ತೊಡೆ ಎಲುಬು. ನೆಕ್ಸ್ಟ್, ಸಸ್ಯಗಳಿಗೆ ಬೇಕಾದ ಮುಖ್ಯ ಪೋಷಕಾಂಶ ಯಾವುದು? ಸಸ್ಯಗಳಿಗೆ ಯಾವ ಪೋಷಕಾಂಶ ಅತ್ಯಂತ ಅವಶ್ಯಕ ಅಂತೇಳಿ? ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಮ್ಲಜನಕ ಬೇಕು, ಸಾರಜನಕ ಬೇಕು ಅಂತ ಹೇಳ್ತೀವಿ ನಾವು. ಇಲ್ಲಿ ವಿಶೇಷವಾಗಿ ಸಾರಜನಕ ಅತ್ಯಂತ ಅವಶ್ಯವಾಗಿರತಕ್ಕಂಥ ಬೇಕು. ನಾವು ಹೆಂಗೆ NPK ಗೊಬ್ಬರವನ್ನು ಹಾಕ್ತೀವಲ್ಲ, ಅದರಲ್ಲಿ ವಿಶೇಷವಾಗಿ ನೈಟ್ರೋಜನ್ನ ಸಾರಯುಕ್ತ ಆಗಿರೋದ್ರಿಂದ ಸಸ್ಯಗಳ ಅತ್ಯಂತ ವಿಶೇಷ ಬೆಳವಣಿಗೆಗೆ ಸಾರಜನಕ ಅತಿ ಅವಶ್ಯಕ. ಹೂಗಳಲ್ಲಿರುವ ದಳಗಳ ಮುಖ್ಯ ಕಾರ್ಯವೇನು? ಹೂಗಳಿರ್ತಕ್ಕಂಥ ದಳಗಳು, ಪೆಡಲ್ಸ್, ಏನ್ ಮಾಡ್ತಾವ? ಅಡುಗೆ ತಯಾರಿಸ್ತಾವು, ನೀರನ್ನು ಹೀರ್ಕೊಳ್ತಾವು, ಬೀಜ ತಯಾರಿಸ್ತಾವು, ಕೀಟಗಳನ್ನ ಆಕರ್ಷಿಸ್ತಾವೆ. ಇದರ ವಿಶೇಷ ಕೆಲಸನ ಏನಂದ್ರೆ ಕೀಟಗಳನ್ನ ಆಕರ್ಷಣೆ ಮಾಡೋದು. ಹೂಗಳಿಗೆ ಯಾಕೆ ದಳಗಳದಾವು ಕಲರ್ಫುಲ್ ಅಂದ್ರೆ ಆ ದಳಗಳು ಕೀಟಗಳನ್ನ, ದುಂಬಿಗಳನ್ನ ಆಕರ್ಷಿಸ್ಲಿಕ್ಕೆ ಅತ್ಯಂತ ಅವಶ್ಯಕ ಅಂತೇಳಿ ನಮ್ಗೆ ಗೊತ್ತಾಗತ್ತೆ.
ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಿಟಿಕ್ ಸಾಗರ, ಹಿಂದೂ ಮಹಾಸಾಗರ. ಅದರ ಅತ್ಯಂತ ದೊಡ್ಡ ಸಾಗರ ಯಾವುದಂದ್ರೆ ಪೆಸಿಫಿಕ್ ಮಹಾಸಾಗರ ಭೂಮಿ ಮೇಲಿನ ಅತ್ಯಂತ ದೊಡ್ಡ ಸಾಗರ ಆಗಿದೆ. ನೆಕ್ಸ್ಟ್, ಮಾನವ ದೇಹದಲ್ಲಿ ಅತ್ಯಂತ ವೇಗವಾದ ಸ್ನಾಯು ಯಾವುದು? ನಮ್ಮ ದೇಹದಲ್ಲಿ ಸ್ನಾಯುಗಳದಾವ, ಅದರಾಗ ವೇಗವಾಗಿ ಬಡ್ಕೋತಕ್ಕಂಥ ಸ್ನಾಯು ಯಾವುದು? ಹೃದಯಗಳ ಸ್ನಾಯು, ಕಾಲಿನ ಸ್ನಾಯು, ತೋಳಿನ ಸ್ನಾಯು ಮತ್ತು ಕಣ್ಣಿನ ರೆಪ್ಪೆ. ಈ ಕಣ್ಣಿನ ರೆಪ್ಪೆನೆ ವಿಶೇಷವಾಗಿ ಅತಿ ಹೆಚ್ಚು ಸಲ ಅಥವಾ ಆಕ್ಟಿವ್ ಆಗಿರತಕ್ಕಂಥ ಸ್ನಾಯು, ವೇಗವಾದ ಸ್ನಾಯು ಯಾವುದು ಅಂತಂದ್ರೆ ಕಣ್ಣಿನ ರೆಪ್ಪೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಬೆಳಕಿನ ವಕ್ರೀಭವನ ಯಾವ ಮಾಧ್ಯಮದಲ್ಲಿ ಸಂಭವ? ಬೆಳಕಿನ ವಕ್ರೀಭವನ ಆಗಲಿಕ್ಕೆ ವಿಶೇಷವಾದ ಮಾಧ್ಯಮ ಅವಶ್ಯಕತೆ. ಯಾವ ಮಾಧ್ಯಮ ಬೇಕು? ಗಾಳಿ, ನೀರು, ಲೋಹ, ಮರ. ಎಲ್ಲಿ ಉಂಟಾಗುತ್ತೆ ಅಂತಂದ್ರೆ ಅದು ನೀರಿನಲ್ಲಿ ಬೆಳಕಿನ ವಕ್ರೀಭವನ ಉಂಟಾಗುತ್ತೆ. ಸರಿಯಾದ ಉತ್ತರ ಯಾವ್ದ್ರಿ? ನೀರು. ನೀರಿನಲ್ಲಿ ಬೆಳಕಿನ ವಕ್ರೀಭವನ ಉಂಟಾಗತ್ತೆ. ರಾತ್ರಿಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡಿ? ನಮಗೆಲ್ಲ ಗೊತ್ತಿರೋ ಸಸ್ಯಗಳು ಏನ್ ಮಾಡ್ತಾವ? ಇಂಗಾಲ ಡೈಆಕ್ಸೈಡ್ ತಗೊಂಡು ಆಮ್ಲಜನಕ ಬಿಡ್ತಾವ ಅಂತ ಹೇಳ್ತೀವಿ ನಾವು. ಹಂಗ ರಾತ್ರಿ ಸಮಯದಲ್ಲಿ ಕೂಡ ಕೆಲವೊಂದು ಸಸ್ಯಗಳು ಅನಿಲವನ್ನು ಬಿಡುಗಡೆ ಮಾಡ್ತಾವ. ಅವು ಯಾವುದು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, O2, N2, H2. ಕಾರ್ಬನ್ ಡೈಆಕ್ಸೈಡ್ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, O2 ಆಕ್ಸಿಜನ್, N2 ನೈಟ್ರೋಜನ್, H2 ಹೈಡ್ರೋಜನ್. ರಾತ್ರಿ ಸಮಯದಲ್ಲಿ ಅವು ಏನ್ ಮಾಡ್ತಾವ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ. ಇದು ಕೂಡ ಮಹತ್ತರವಾದ ಸಂಗತಿ. ವಿಶೇಷವಾಗಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಮ್ಲಜನಕವನ್ನು ಬಿಡ್ತಾವ ಅಂತ ಅನ್ಕೊಂತೀವಿ. ರಾತ್ರಿ ವೇಳೆಯಲ್ಲಿ ಅವು ಆಮ್ಲಜನಕವನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಿಡೋದ್ರಿಂದ ಅದಕ್ಕೆ ಹಿಂದಿನ ಜನರು ಹೇಳ್ತಾರೆ ಬೇವಿನ ಗಿಡದ ರಾತ್ರಿ ಮಲಗಬಾರದು ಅಂತ. ಅದು ಏನೊಂದು ಸಂದರ್ಭ ಬರ್ತಾ ಇತ್ತು. ಸೊ ಹಾಗಾಗಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಒಂದೇ ರೀತಿಯ ಪೋಷಕ ಅಥವಾ ಇತರ ಜೀವಂತ ಭಾಗ ಅಥವಾ ಇಡೀ ಜೀವಿಯನ್ನು ಕೃತಕವಾಗಿ ಉತ್ಪಾದಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ರೂಪಾಂತರ, ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಕ್ಲೋನಿಂಗ್. ಅದೇ ರೀತಿಯ ಜೀವಿ ತಯಾರಾಗಬೇಕು, ಅದರ ಭಾಗನ ಇನ್ನೊಂದು ಜೀವಿ ಆಗಬೇಕು, ಕೃತಕವಾಗಿ, ಹೆಸರು ಹೇಳುತ್ತೆ ಕೃತಕವಾಗಿ ಉತ್ಪಾದಿಸೋದು ಅನ್ನೋದ್ರಿಂದ ಇದಕ್ಕೆ ಕ್ಲೋನಿಂಗ್ ಅಂತ ಕರೀತೀವಿ. ಕ್ಲೋನಿಂಗ್ ಅರ್ಥನ ಕೃತಕವಾಗಿ ಜೀವಿಗಳ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಾವು ಕ್ಲೋನಿಂಗ್ ಅಂತ ಕರಿತೀವಿ. ಹಂಗಂದ್ರೆ ಒಂದೇ ರೀತಿಯ ಪೋಷಕ ಅಥವಾ ಇತರ ಜೀವಂತ ಭಾಗವನ್ನ ಇಡೀ ಜೀವಿಯನ್ನ ಕೃತಕ ಉತ್ಪಾದಿಸ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರೆ ಕ್ಲೋನಿಂಗ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್, ಥರ್ಮೋಸೆಟಿನ್ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆ ಕೊಡ್ರಿ ಅಂತಂದ್ರೆ ಮೆಲಮೈನ್, PVC, ಪಾಲಿಥಿನ್, ಮೇಲಿನ ಎಲ್ಲವು ಅಂತ ಹೇಳಿದ್ರೆ ಥರ್ಮೋಸೆಟಿಂಗ್ ಒಂದು ಪ್ಲಾಸ್ಟಿಕ್ ಉದಾಹರಣೆ ಯಾವ್ದ್ರಿ ಅಂತಂದ್ರೆ ಮೆಲಮೈನ್. ಇದು ಥರ್ಮೋಸೆಸ್ಟಿಕ್ಗೆ ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ? ಇಲ್ಲಿ ಕೊಟ್ಟರೆ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಹೇಳ್ಬೇಕು ನಾವು. ಕಾಗದವನ್ನು ಸುಡುವುದರಲ್ಲಿ ಹೊಸ ಹೊಸ ಸೃಷ್ಟಿಯಾಗುತ್ತೆ, ಹಾಗಾಗಿ ಇದು ಒಂದು ರಾಸಾಯನಿಕ ಬದಲಾವಣೆ. ಹಾಲಿನಿಂದ ಮೊಸರು ತಯಾರಾಗುತ್ತೆ, ಇದನ್ನು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಕಬ್ಬಿಣ ತುಕ್ಕು ಹಿಡಿಯುವುದು, ಕಬ್ಬಿಣ ಹೋಗಿ ತುಕ್ಕಾಗುತ್ತೆ, ಅಲ್ಲಿನೂ ಕೂಡ ರಾಸಾಯನಿಕ ಬದಲಾವಣೆ, ಹೊಸ ವಸ್ತು ಸೃಷ್ಟಿಯಾಗುತ್ತೆ. ಹಣದ ಮೇಣ ಕರಗುವಿಕೆ ಅನ್ನೋದು ಏನದಲ್ಲ, ಅದು ಹೊಸ ಹೊಸ ಸೃಷ್ಟಿಯಾಗೋದಿಲ್ಲ. ಹಾಗಾಗಿ ಮೇಣದ ಕರಗುವಿಕೆ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಲ್ಲ. ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು ಯಾವ್ಯಾವ್ರಿ? ಕಾಗದವನ್ನು ಸುಡುವುದು, ಹಾಲಿನ ಮೊಸರು ತಯಾರಾಗೋದು, ಕಬ್ಬಿಣ, ಇವೆಲ್ಲ ಒಂದೇ ರಾಸಾಯನಿಕ ಬದಲಾವಣೆನೇ. ಯಾವುದಾಗಲ್ಲ ಅಂತಂದ್ರೆ ಮೇಣ ಕರಗುವಿಕೆಯನ್ನು ನಾವು ರಾಸಾಯನಿಕ ಬದಲಾವಣೆ ಅಂತೇಳಿ ಕರೆಯುವುದಿಲ್ಲ. ಇನ್ನ ಕೈಗೆ ಸಂಬಂಧಿಸಿದ ಮೂಳೆ ಯಾವುದು? ಕೈಯಲ್ಲಿರ್ತಕ್ಕಂಥ ದೊಡ್ಡದಾಗಿರೋ ಮೂಳೆ ಹೆಸರೇನು? ಹ್ಯಾಮರಸ್, ಎಲುಬು, ಟಿಬಿಎ ಫೈಬುಲಾ, ಮೇಲಿನ ಎಲುಬು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿನೂ ಕೂಡ ಇದೇನಂತಕ್ಕಂಥ ಟಿಬಿ ಫೈಬುಲಾ ಅಂತಕ್ಕಂಥದ್ದು ಕೈಗೆ ಸಂಬಂಧಿಸಿರ್ತಕ್ಕಂಥ ಮೂಳೆ ಆಗಿದೆ. ಇಲ್ಲಿರ್ತಕ್ಕಂಥ ಮೂಳೆ ಹೆಸರು ಏನಂದ್ರೆ ಟಿಬಿಯ ಫೈಬುಲಾ ಅಂತ ಹೇಳಿ ನಾವು ಹೇಳ್ತೇವೆ. ಇನ್ನು ಹೊಟ್ಟೆಯ ಜೀರ್ಣರಸವು ಯಾವ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತೆ? ಹೊಟ್ಟೆಲಿರತಕ್ಕಂಥ ಜೀರ್ಣ ಮಾಡತಕ್ಕಂಥ ರಸ ಯಾವ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತೆ? ಆಮ್ಲೀಯ ಮಾಧ್ಯಮ, ಕ್ಷಾರೀಯ ಮಾಧ್ಯಮ, ಅಸಡ್ಡೆ ಅಥವಾ ಮೇಲೆ ಯಾವುದು ಅಲ್ಲ ಅಂತ ಹೇಳಿದ್ರೆ ಸೊ ಇದು ನಮ್ಗೆ ಗೊತ್ತಿರುವಂತೆ ಆಮ್ಲೀಯ ಮಾಧ್ಯಮ, ಆಮ್ಲದಲ್ಲಿ ಇರುತ್ತೆ. ಅಂದ್ರೆ ನಾವು ಎಸಿಡಿಟಿ ಅಂತ ಏನು ಕರಿತೀವಲ್ಲ ಅದು ಹೆಸರು ಹೇಳುತ್ತೆ ಎಸಿಡಿಟಿ. ಸೊ ಹಾಗಾಗಿ ಜೀರ್ಣರಸ ಆಮ್ಲೀಯ ಮಾಧ್ಯಮದಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ. ಕೆಳಗಿನವುಗಳಲ್ಲಿ ಹಸಿರುಮನೆ ಅನಿಲಗಳು ಯಾವುವು? ಇಲ್ಲಿ ಕೊಟ್ಟಿರ್ತಕ್ಕಂಥಗಳು ಯಾವ ಹಸಿರುಮನೆ ಅನಿಲಗಳು ಅಂತ ಕೊಟ್ರೆ, ಸೊ ಇಲ್ಲಿ ಮೊದಲಿಗೆ ಹೈಡ್ರೋಜನ್, ನೈಟ್ರೋಜನ್ ಅಂತ ಕೊಟ್ರ, ಮಿಥೇನ್, ನೈಟ್ರಸ್ ಆಕ್ಸೈಡ್ ಅಂತ ಕೊಟ್ರ, ಈಥೇನ್, ಹೈಡ್ರೋಜನ್ ಅಂತ ಕೊಟ್ರ, ಸಾರಜನಕ ಮತ್ತು ಮಿಥೇನ್ ಕೊಟ್ರ. ಸರಿಯಾದ ಉತ್ತರ ಯಾವ್ದ್ರಿ? ಮೀಥೇನ್ ಮತ್ತು ನೈಟ್ರಸ್ ಅಲ್ಲ, ಇದು ನೈಟ್ರಸ್ ಆಕ್ಸೈಡ್. ಯಾವ್ದ್ರಿ? ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್, ಅದ್ರ ಜೊತೆಗೆ ಮೀಥೇನ್. ಈ ಗುಂಪು ಏನಾಗಿದೆ ಅಂತಂದ್ರೆ ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಲ್ಲ ಅದಕ್ಕೆ ಸಂಬಂಧಿಸಿದಂತಹ ಅನಿಲಗಳಾಗ್ತಾವ. ಯಾವ್ದ್ರಿ ಅಂದ್ರೆ
ಇದು ಒಂದನೇದು. ಸೊ ಇಲ್ಲಿ ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ, ಸಿ ಅನ್ಕೋರಿ, ಇದು ಡಿ ಅನ್ಕೋರಿ. ಸೊ ಇಲ್ಲಿ ಬಿ ಮಿಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಏನಾಗಬೇಕಾಗಿತ್ತು, ನೈಟ್ರಸ್ ಆಕ್ಸೈಡ್ ಅಂತ ಆಗಬೇಕಾಗಿತ್ತು. ಸೊ ಹಾಗಾಗಿ ಸರಿಯಾದ ಉತ್ತರ ಹಸಿರು ಮನೆ ನೆಲೆಗಳು ಯಾವ್ಯಾವ ಅಂದ್ರೆ ಮಿಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂತೇಳಿ ನಾವು ಕರಿತೀವಿ. ಜಪಾನಿನಲ್ಲಿ ಚಂಡಮಾರುತವನ್ನ ಏನಂತ ಕರೀತಾರೆ? ಚಂಡಮಾರುತ ಅಂತ ಕರೀತಾರ, ಸುಂಟರಗಾಳಿ ಅಂತ ಕರೀತಾರ, ಟ್ವಿಸ್ಟರ್ ಅಂತ ಕರೀತಾರ, ಟೈಫೂನ್ ಅಂತ ಕರೀತಾರ. ಜಪಾನ್ನಲ್ಲಿ ಚಂಡಮಾರುತಕ್ಕೆ ಏನಂತ ಕರೀತಾರ ಅಂತಂದ್ರೆ ಟೈಫೂನ್ ಅಂತ ಕರೀತಾರ. ಟೈಫೂನ್ ಅಂದ್ರೂ ಕೂಡ ಚಂಡಮಾರುತ. ಟೈಫೂನ್ ಅಂತಕ್ಕಂಥ ಜಪಾನಿ ಭಾಷೆ ಕರೀತಕ್ಕಂಥ ಹೆಸರು. ಜಪಾನಿನಲ್ಲಿ ಚಂಡಮಾರುತವನ್ನ ಟೈಫೂನ್ ಅಂತೇಳಿ ಕರೀತಾರೆ. ಕಾರ್ಬನ್ ಮೊನಾಕ್ಸೈಡ್ CO, ನೀರು HO2, ಕಾರ್ಬನ್ ಡೈಆಕ್ಸೈಡ್ CO2, ಸಲ್ಫರ್ ಡೈಆಕ್ಸೈಡ್ SO2 ಇವುಗಳಲ್ಲಿ ತಪ್ಪಾದ ಸಂಬಂಧವನ್ನ ಗುರುತಿಸಿರಿ. ರಾಸಾಯನಿಕ ಹೆಸರುಗಳಿಗೆ ರಾಸಾಯನಿಕ ಸಂಕೇತಗಳನ್ನು ಕೊಟ್ಟರ ಅದ ತಪ್ಪಾಗಿರೋದನ್ನ ಗುರುತಿಸ್ಬೇಕು. ಯಾವ್ದು ಗುರುತಿಸ್ಬೇಕ್ರಿ? ತಪ್ಪಾಗಿರ್ತಕ್ಕಂಥ ಕಾರ್ಬನ್ ಮೊನಾಕ್ಸೈಡ್ CO ಕರೆಕ್ಟು, ಕಾರ್ಬನ್ ಡೈಆಕ್ಸೈಡ್ CO2 ಕರೆಕ್ಟು, ಸಲ್ಫರ್ ಡೈಆಕ್ಸೈಡ್ SO2 ಕರೆಕ್ಟು. ಹಂಗಾರೆ ನೀರು ಇದು HO2 ಅಲ್ಲ, H2O ಇದು ನೀರಿನ ರಾಸಾಯನಿಕ ಸಂಕೇತ. ಹಂಗಾರೆ ತಪ್ಪಾಗಿದ್ದು ಯಾವುದು ಇಲ್ಲಿ ಅಂತಂದ್ರೆ ಇದೇ ಏನು ನಮ್ಗೆ ತಪ್ಪು. ಹಾಗಾಗಿ ನೀರು HO2 ಅನ್ನೋದು ತಪ್ಪು. ತಪ್ಪಾದ ಸಂಬಂಧ ಅಂದ್ರೆ ನೀರು HO2 ಅಂತೇಳಿ ಗುರುತಿಸ್ಬೇಕು. ಸೊ ಅಲ್ಲಿ ಪ್ರಶ್ನೆಗಳಲ್ಲಿ ABCD ಅಂತಿದ್ರೆ ಎರಡನೇ ಉತ್ತರ ಹಾಕ್ತೀರಿ, 1 2 3 4 ಅಂದ್ರೆ ಎರಡನೇ ಉತ್ತರವನ್ನು ನಾವು ಗುರುತಿಸ್ಬೇಕು. ತಪ್ಪಾಗಿರತಕ್ಕಂಥದ್ದು ಯಾವುದು ಅಂದ್ರೆ ನೀರು HO2 ಅಲ್ಲ, H2O ಆಗ್ಬೇಕಾಗಿತ್ತು. ಓಕೆ. ಕ್ಷಾರೀಯ ಅಥವಾ ಆಮ್ಲ ಮಾಧ್ಯಮದಲ್ಲಿ ಫಿನಾಫ್ಥಲಿನ್ ಯಾವ ಬಣ್ಣವನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ? ಫಿನಾಫ್ಥಲಿನ್ ಅದು ಗುಲಾಬಿ ಬಣ್ಣದಲ್ಲಿ ಕೆಲಸವನ್ನು ಮಾಡುತ್ತೆ. ಫಿನಾಫ್ಥಲಿನ್ ಯಾವ ಬಣ್ಣದಲ್ಲಿ ಬಣ್ಣ ತಿರುಗಿಸುತ್ತೆ? ಗುಲಾಬಿ ಬಣ್ಣದಲ್ಲಿ ಅದು ಬದಲಾಗುತ್ತೆ ಅಂತ ಹೇಳ್ತೀವಿ ನಾವು. ಕ್ಷಾರ ಅಥವಾ ಆಮ್ಲ ಮಾಧ್ಯಮದಲ್ಲಿ ಅದು ಗುಲಾಬಿ ಬಣ್ಣದಲ್ಲಿ ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್, ಸ್ವಾಭಾವಿಕ ದಹನಕ್ಕೆ ಒಂದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕೆಳಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಕಾರ್ಬನ್, ರಂಜಕ, ಪೆಟ್ರೋಲ್, ಸತು ತನ್ನಷ್ಟಕ್ಕೆ ತಾನೇ ಉರಿತಕ್ಕಂಥದ್ದು ಯಾವುದು ಅಂದ್ರೆ ಸ್ವಾಭಾವಿಕ ದಹನ ಅಥವಾ ಸ್ವದಹನ ಅಂತ ಕರಿತೀವಿ. ಅದಕ್ಕೆ ಅದು ರಂಜಕ. ಇದನ್ನ ನಾವು ಸ್ವಾಭಾವಿಕ ದಹನ ಅಥವಾ ಸ್ವದಹನಕ್ಕೆ ಒಂದು ಉದಾಹರಣೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಘನೀಕರಿಸುವ ಮಿಶ್ರಣ ಯಾವುದು? ಹಿಮ ಮತ್ತು ಸಕ್ಕರೆ, ಹಿಮ ಮತ್ತು ಉಪ್ಪು, ಉಪ್ಪು ಮತ್ತು ಸಕ್ಕರೆ, ಹಿಮ ಮತ್ತು ಸೋಡಾ. ಇದಕ್ಕೆ ಘನೀಕರಿಸ್ತಕ್ಕಂಥ ಮಿಶ್ರಣ ಯಾವುದು ಅಂದ್ರೆ ಹಿಮ ಮತ್ತು ಉಪ್ಪು, ಐಸ್ ಮತ್ತು ಉಪ್ಪು, ಐಸ್ ಮತ್ತು ಸಾಲ್ಟ್. ಇವುಗಳ ಮಿಶ್ರಣಕ್ಕೆ ನಾವು ಕರಿತೀವಿ, ನಾವು ಘನೀಕರಿಸುವ ಮಿಶ್ರಣ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಹಾಲು ಮೊಸರಾಗಲು ಯಾವ ಸೂಕ್ಷ್ಮ ಜೀವಿ ಅವಶ್ಯಕ? ವೈರಸ್ಸು, ಅಮೀಬಾ, ಶಿಲೀಂಧ್ರಗಳು, ಲ್ಯಾಕ್ಟೋಬಾಸಿಲಸ್. ಇದ್ರ ಯಾವುದೋ ಒಂದು ಸೂಕ್ಷ್ಮಜೀವಿ ಹಾಲು ಮೊಸರಾಗಲಿಕ್ಕೆ ಕಾರಣ ಆಗಿದೆ. ಹಾಲು ಮೊಸರಾಗಲಿಕ್ಕೆ ನಿಮಗೆ ಗೊತ್ತಿರುವಂತೆ ಸೂಕ್ಷ್ಮಜೀವಿ ಕಾರಣ ಯಾವುದಾಗುತ್ತೆ? ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟೋಬ್ಯಾಸಿಲಸ್ನಿಂದ ಹಾಲು ಮೊಸರಾಗಿ ಪರಿವರ್ತನೆ ಆಗ್ತದೆ. ಹಾಲು ಮೊಸರಾಗಲಿಕ್ಕೆ ಕಾರಣವಾಗಿರತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್. ನೆಕ್ಸ್ಟ್, ಶಬ್ದದ ಗರಿಷ್ಠ ವೇಗ ಯಾವುದರಲ್ಲಿ ಹೆಚ್ಚು? ಶಬ್ದದ ವೇಗ ಇದೆ, ಅದು ಯಾವ ವಸ್ತುಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ? ಘನ ವಸ್ತುವಿನಲ್ಲಿ ಆಗಿರುತ್ತಾ, ದ್ರವ ವಸ್ತುವಿನಲ್ಲಿ ಇರುತ್ತೋ, ಅನಿಲ ವಸ್ತುವಿನಲ್ಲಿ ಇರುತ್ತೋ, ನಿರ್ವಾತ ಪ್ರದೇಶದಲ್ಲಿ ಇರುತ್ತೆ? ಘನ ವಸ್ತುವಿನಲ್ಲಿ ಶಬ್ದದ ವೇಗ ಅತ್ಯಂತ ಹೆಚ್ಚು. ಶಬ್ದದ ವೇಗ ಎಲ್ಲಿ ಹೆಚ್ಚಾಗಿರುತ್ತೆ? ಘನ ವಸ್ತುವಿನಲ್ಲಿ ಶಬ್ದದ ವೇಗ ಅತ್ಯಂತ ಹೆಚ್ಚು. ನೀವು ಇನ್ನೂ ಒಂದು ಹೇಳ್ಬೋದು, ಘನ ವಸ್ತುವಿನಾಗ ಅತಿ ಹೆಚ್ಚಿರುತ್ತೆ, ದ್ರವ ವಸ್ತುವಿನ ಅದಕ್ಕಿಂತ ಕಡಿಮೆ ಇರುತ್ತೆ, ಅನಿಲ ವಸ್ತುವಿನಾಗ ಅದಕ್ಕಿಂತ ಕಡಿಮೆ ಇರುತ್ತೆ, ನಿರ್ವಾತ ಪ್ರದೇಶದಲ್ಲಿ ಇರುವುದೇ ಇಲ್ಲ. ನಿಮ್ಗೆ ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಶಬ್ದ ನಿರ್ವಾತ ಪ್ರದೇಶದಲ್ಲಿ ಎಷ್ಟು ಇರುತ್ತೆ? ಶಬ್ದ ನಿರ್ವಾತ ಪ್ರದೇಶದಲ್ಲಿ ಚಲಿಸೋದೇ ಇಲ್ಲ. ಘನ ವಸ್ತುವಿನಲ್ಲಿ ಅತಿ ಹೆಚ್ಚು ಚಲಿಸಿದ್ರೆ ಅನಿಲ ವಸ್ತುವಿನಲ್ಲಿ ಕಡಿಮೆ ಚಲಿಸದ. ಅವೆರಡರ ನಡುವೆ ದ್ರವ ವಸ್ತು ಇರುತ್ತೆ. ಇದಿರತಕ್ಕಂಥ ಪ್ರಶ್ನೆ, ಶಬ್ದದ ಗರಿಷ್ಠ ವೇಗ ಯಾವುದರಲ್ಲಿ ಹೆಚ್ಚು? ಘನ ವಸ್ತು. ಶಬ್ದದ ವೇಗ ಅತಿ ಕಡಿಮೆ ಯಾವುದರಲ್ಲಿ ಅಂದಾಗ ನಾವೇನ್ ಮಾಡ್ಬೋದಾಗುತ್ತೆ? ಅನಿಲ ವಸ್ತುವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಉತ್ತರ ಯಾವುದ್ರಿ ಅಂದ್ರೆ ಘನ ವಸ್ತುವಿನಲ್ಲಿ ಶಬ್ದದ ವೇಗ ಅತ್ಯಂತ ಹೆಚ್ಚು ಅಂತೇಳಿ ನಾವು ಕರಿತೀವಿ. ಇನ್ನ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಸೇಮ್ ಆಗಿರ್ತಕ್ಕಂಥದ್ದು ಉತ್ತರ ಇದು. ಕಾಮನ ಬಿಲ್ಲು ಮತ್ತು ಕ್ರೀಭವನ ಇಲ್ಲಿ ಬರ್ತಕ್ಕಂಥ ಬಣ್ಣಗಳ ಸಂಖ್ಯೆ ಎಷ್ಟು ಅಂದ್ರೆ 7. ಕಾಮನ ಬಿಲ್ ಇರತಕ್ಕಂಥ ಬಣ್ಣಗಳ ಸಂಖ್ಯೆ ಎಷ್ಟು? 7. ಇದನ್ನ ಗುರುತಿಸ್ಲಿಕ್ಕೆ ನ್ಯೂಟನ್ ಬಣ್ಣದ ಚಕ್ರ ಅಂತಾನು ಕೂಡ ಹೇಳ್ತೀವಿ. ನ್ಯೂಟನ್ ಬಣ್ಣದ ಚಕ್ರ ವಿಶೇಷವಾಗಿ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಅಂತ ಹೇಳಿ ಸೂಚಿಸಲಿಕ್ಕೆ ನ್ಯೂಟನ್ನರ ಬಣ್ಣದ ಚಕ್ರವನ್ನು ನಾವು ಬಳಸಿದ್ದೀವಿ. ಕಾಮನ್ ಬಿಲ್ಲಿನಲ್ಲಿರತಕ್ಕಂಥ ಬಣ್ಣಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7. ನೆಕ್ಸ್ಟ್, ಜಲ ಸಂರಕ್ಷಣೆಯ ಅರ್ಥವೇನು? ಜಲ ಸಂರಕ್ಷಣೆ ಅಂದ್ರೆ ಏನು ಅಂತ ಪ್ರಶ್ನೆ ಇದೆ. ಕೆಳಗೆ ಉತ್ತರ ಕೊಟ್ಟರ ನೀರಿನ ಅರ್ಥ ಅಥವಾ ನೀರನ್ನು ಉಳಿಸೋದು, ನೀರನ್ನ ಶುದ್ಧೀಕರಿಸೋದು, ನೀರನ್ನ ಹೊಲಸು ಮಾಡೋದು ಅಂತ ಕೊಟ್ಟರೆ, ಇಲ್ಲಿ ನೀರನ್ನ ವ್ಯರ್ಥ ಮಾಡೋದು ಅಂತಾನು ಆಗಬಹುದಾಗಿತ್ತು. ಇದು ಅಂದ್ರೆ ನೀರನ್ನು ಹಾಳು ಮಾಡ್ತಕ್ಕಂಥದ್ದು.
ನೀರನ್ನು ಉಳಿಸ್ತಕ್ಕಂಥದ್ದು, ನೀರನ್ನು ಶುದ್ಧ ಮಾಡ್ತಕ್ಕಂಥದ್ದು, ನೀರನ್ನು ಹೊಲಸು ಮಾಡೋದು. ಇದರಲ್ಲಿ ಜಲ ಸಂರಕ್ಷಣೆ ಅರ್ಥ ಯಾವುದು ಅಂತಂದ್ರೆ ನೀರನ್ನು ಉಳಿಸ್ಬೇಕು, ನೀರನ್ನು ಹಾಳು ಮಾಡಬಾರ್ದು. ನೀರನ್ನು ಸಂರಕ್ಷಣೆ ಅರ್ಥನೇ ನೀರನ್ನು ಉಳಿಸ್ತಕ್ಕಂಥದ್ದು ನಾವು ಜಲ ಸಂರಕ್ಷಣೆ ಅಂತೇಳಿ ಕರಿತೀವಿ. ಸೊ ಈ ರೀತಿ ಮುಂದೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋ ವೀಕ್ಷಿಸಿದಾಗಿ ಅನಂತ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.